ಸಮಗ್ರ ಆಸ್ತಿಕ ಸಮಾಜಕ್ಕೆ, ಭಕ್ತಿಯ ಪಂಥಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ಭಕ್ತರನ್ನು ಭಕ್ತವತ್ಸಲನಾದ ಶ್ರೀಹರಿಯ ಸಮೀಪಕ್ಕೆ ಕರೆದೊಯ್ಯುವ ದೊಡ್ಡ ಕಾರ್ಯವನ್ನು ಮಾಡಿದ ಮಹಾನುಭಾವರು ಜಗನ್ನಾಥದಾಸರು. ಹರಿಕಥಾಮೃತ ಸಾರ ಅವರ ಕೃತಿಗಳಲ್ಲಿ ಮೇರು ಕೃತಿ. ಇದಲ್ಲದೆ ಬೇಕಾದಷ್ಟು ದೇವರ ನಾಮಗಳನ್ನು, ಬೇಕಾದಷ್ಟು ಉದ್ಬೋಧಕವಾದ ತತ್ವಬೋಧಕವಾದ ದೇವರ ನಾಮಗಳನ್ನು ಮಾಡಿ ಭಕ್ತರಿಗೆ ಭಗವಂತನಲ್ಲಿ, ಶ್ರೀಹರಿಯಲ್ಲಿ ಭಕ್ತಿಯ ಉದ್ರೇಕವಾಗುವಂತೆ ಮಾಡಿದ ಮಹಾನುಭಾವರು, ವಾಯುದೇವರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಿದ ಮಹಾನುಭಾವರು, ಜೀವನದ ಸಾರವನ್ನು ಫಲವಿದು ಬಾಳದುದಕ್ಕೆ ಅಂತ ತಿಳಿಸುವ ಮೂಲಕ ಹೇಗೆ ಬಾಳಬೇಕು ಅಂತ ಕಲಿಸಿದವರು ಜಗನ್ನಾಥದಾಸರು. ಹೇಗೋ ಬಾಳುವುದಲ್ಲ, ಬಾಳಬೇಕಾದರೆ ಈ ಕ್ರಮದಲ್ಲಿ ಬಾಳಬೇಕು ಅಂತ ಸದಾಚಾರಿಯಾಗಿ ಹಿರಿಯರಲ್ಲಿ, ಗುರುಗಳಲ್ಲಿ ಶ್ರದ್ಧೆ ವಿಶ್ವಾಸಗಳನ್ನಿಟ್ಟು ವೇದಶಾಸ್ತ್ರಗಳಲ್ಲಿ ಹೇಳಿದ, ಉಪನಿಷತ್ತುಗಳಲ್ಲಿ ಹೇಳಿದ ತತ್ವಗಳ ಭಗವದ್ ರೂಪಗಳ ಚಿಂತನವನ್ನು ಮಾಡುತ್ತಾ ಅಹಂಕಾರ ಇಲ್ಲದಂತೆ ಪರೋಪಕಾರದಲ್ಲಿ ನಿರತನಾಗಿ ಸ್ವವರ್ಣಾಶ್ರಮೋಚಿತ ಧರ್ಮಗಳನ್ನು ಮಾಡುತ್ತಾ ಬದುಕಿದರೆ ಅದು ಬದುಕು ಅನ್ನುವ ಕಲ್ಪನೆಯನ್ನು ತಿಳಿಸಿಕೊಟ್ಟ ಮಹಾನುಭಾವರು ಜಗನ್ನಾಥದಾಸರು. ನಮ್ಮ ಪೀಠ ಪರಂಪರೆಯಲ್ಲಿ ಬಂದಂತಹ ರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದ ಮಹಾಪವಾಡ ಪುರುಷರಾದ ಮಹಾಜ್ಞಾನಿಗಳಾದ ಶ್ರೀಮತ್ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ಅವರ ಮೇಲೆ ವಿಶೇಷವಾದ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಂತಹ ಮಹಾನುಭಾವರು ಕೂಡ ಜಗನ್ನಾಥದಾಸರು. ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಾಯಾತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ದೇಯಾನ್ಮಮೇಷ್ಟಂ ಗುರುರಾಜಸೂನು. ನೋಡಿದರೆ ಅವರ ಕನ್ನಡ ಸಾಹಿತ್ಯ ಹೇಗಿದೆ ಅಂತ ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇದೆ. ಅಷ್ಟು ಪ್ರಾಸಬದ್ಧವಾಗಿ ಕನ್ನಡ ಸಾಹಿತ್ಯದ ರಚನೆಯನ್ನು ಮಾಡಿದ ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೋ ಇಲ್ಲೋ ಅಂತ ಕೆಲವರೆಲ್ಲ ಸಂಶಯ ಪಡಬಹುದು. ಆದರೆ ಅವರು ಮಾಡಿದ ಈ ಸ್ತೋತ್ರ ನೋಡಿಬಿಟ್ರೆ ಅವರ ಸಂಸ್ಕೃತದ ಪಾಂಡಿತ್ಯ, ಪ್ರಾಸಬದ್ಧವಾಗಿ ಹೇಳುವಂತಹ ಶೈಲಿ ನೋಡಿದರೆ ಅವರಿಗೆ ವ್ಯಾಸ ಸಾಹಿತ್ಯದಲ್ಲಿಯೂ ದಾಸ ಸಾಹಿತ್ಯದಲ್ಲಿಯೂ ಎರಡರಲ್ಲಿಯೂ ಪಾಂಡಿತ್ಯ ಇತ್ತು ಅಂತ ನಮಗೆ ಗೊತ್ತಾಗ್ತದೆ. ತಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ಅಷ್ಟು ಭಕ್ತಿಯಿಂದ ಕೊಂಡಾಡಿದ್ದಾರೆ. ಇವತ್ತಿಗೂ ಸವಣೂರಿನಲ್ಲಿ ಜಗನ್ನಾಥದಾಸರು ಗುರುಗಳಿಗೆ ಸಮರ್ಪಿಸಿದ ಒಂದು ಬುಟ್ಟಿ, ಅವರ ಗೋಪಾಳ ಬುಟ್ಟಿ, ಅದರಲ್ಲಿಯೇ ಮಂತ್ರಾಕ್ಷತೆಗಳನ್ನು ಕೊಡುವಂತಹ ಪದ್ಧತಿ ಇವತ್ತಿಗೂ ಇದೆ. ಇವತ್ತಿಗೂ ಅವರ ಬುಟ್ಟಿಯನ್ನೇ ಇಟ್ಟು ಅದರಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಸತ್ಯಬೋಧರ ಪಾದುಕೆ ಮಾನ್ವಿಯಲ್ಲಿ ಇವತ್ತಿಗೂ ಆ ಜಗನ್ನಾಥದಾಸರ ಸನ್ನಿಧಾನದಲ್ಲಿದೆ. ಆ ಸತ್ಯಬೋಧರ ಪಾದುಕೆಗೆ ಹಸ್ತೋದಕವಾದ ಮೇಲೆ ಜಗನ್ನಾಥದಾಸರಿಗೆ ಸಮರ್ಪಣೆಯನ್ನು ಮಾಡುವಂತಹ ಪರಂಪರೆ. ನಾವು ಒಂದು ಬಾರಿ ಮಾನವಿಯಲ್ಲಿ ರಾಮದೇವರ ಪೂಜೆಯನ್ನು ಮಾಡುವ ಸಂದರ್ಭ ಬಂದಾಗ ಆ ಪರಂಪರೆಗೆ ತಕ್ಕಂತೆ ಸತ್ಯಬೋಧರ ಪಾದುಕೆಗೆ ಹಸ್ತೋದಕ ಮಾಡಿ ಆಮೇಲೆ ಜಗನ್ನಾಥದಾಸರಿಗೆ ಸಮರ್ಪಣೆ ಮಾಡಿದ್ದುಂಟು. ಈ ತರಹದ ನಮ್ಮ ಗುರುಗಳ ಕಾಲದಲ್ಲಿಯೂ ಅಲ್ಲಿ ಬಹಳ ಹಿಂದೆ ಪೂಜೆ ನಡೆದಿತ್ತು. ಆ ರೀತಿಯ ಒಂದು ವಿಶಿಷ್ಟವಾದ ಗುರು ಶಿಷ್ಯ ಬಾಂಧವ್ಯ, ಅದನ್ನು ನಾವು ಇದರಲ್ಲಿ ತಿಳಿಯಬಹುದು. ಇಂತಹ ಒಂದು ಚಲನಚಿತ್ರವನ್ನು ನಮ್ಮ ಮಧುಸೂದನ ಹವಾಲ್ದಾರ್ ಅವರು ಬಹಳ, ಈಗಾಗಲೇ ನಮ್ಮ ಶೇಷಗಿರಿದಾಸರು ತಿಳಿಸಿದ ಹಾಗೆ ಅನೇಕ ಚಲನಚಿತ್ರಗಳನ್ನು ಅವರು ಮಾಡಿ ಸೇವೆಯನ್ನು ಮಾಡಿದ್ದಾರೆ. ಇದು ಒಂದು ಜಗನ್ನಾಥದಾಸರು ಭಾಗ 2 ಅಂತ 50 ದಿನಗಳವರೆಗೆ ನಿರಂತರವಾಗಿ ಇದು ನಡೆದಿದೆ. ಅಂದರೆ ಆ ಜಗನ್ನಾಥದಾಸರ ಮಹಿಮೆ ಎಷ್ಟು, ಅದನ್ನು ಎಷ್ಟು ಚೆನ್ನಾಗಿ ಇವರು ನಿರೂಪಣೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಅವರಿಗೆ ಶಕ್ತಿಯನ್ನು ಕೊಟ್ಟು ಇದೀಗ ರಾಯರ ಒಂದು ವಿಶೇಷವಾದ ಚರಿತ್ರೆಯನ್ನು ತಿಳಿಸುವ ಒಂದು ಚಲನಚಿತ್ರವನ್ನು ಅವರು ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ. ರಾಯರ ಅನುಗ್ರಹದಿಂದ ಆ ಕಾರ್ಯವೂ ಕೂಡ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೂ ದೇವರು ವಿಶೇಷ ಅನುಗ್ರಹ ಮಾಡಿ ಸಾಧನೆಯನ್ನು ಮಾಡಿಸಲಿ ಅಂತ